ಮನೆಯಲ್ಲೇ ಹರ್ಬಲ್ ಶಾಂಪೂ ತಯಾರಿಸುವುದು ಹೇಗೆ? ಇಂದಿನ ಕಾಲದಲ್ಲಿ, ಅಂದರೆ ನಮ್ಮ ಅಜ್ಜ ಅಜ್ಜಿಯರ ಕಾಲದಲ್ಲಿ ಎಲ್ಲರೂ ತಲೆಗೆ ಸ್ನಾನ ಮಾಡಲು ಶೀಗೆಕಾಯಿಯನ್ನು ಬೇಯಿಸಿ ಅದರ ರಸವನ್ನು ತಲೆಗೆ ಸ್ನಾನ ಮಾಡಲು ಬಳಸುತ್ತಿದ್ದರು. ಆದರೆ ಇತ್ತೀಚೆಗೆ ಕಾಲ ಬದಲಾದಂತೆ ಜನರು ಈ ಆಧುನಿಕ ಜಗತ್ತಿಗೆ ಹೆಚ್ಚು ಹೊಂದಿಕೊಳ್ಳುತ್ತಿರುವ ಕಾರಣ ಮತ್ತು ಜನರಿಗೆ ತಮ್ಮ ಬಿಡುವಿಲ್ಲದ ಸಮಯ ಇರುವ ಕಾರಣದಿಂದ ಅವರಿಗೆ ಈ ಶೀಗೆಕಾಯಿಯಿಂದ ಸ್ನಾನ ಮಾಡಲು ಸಮಯವೇ ಇಲ್ಲದಂತಾಗಿದೆ. ಆದ ಕಾರಣ ಎಲ್ಲರಿಗೂ ತೀರಾ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲಿನ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಎಲ್ಲರೂ ಈ ಶಾಂಪೂ ಬಳಕೆಯನ್ನು ಆದಷ್ಟು ಕಡಿಮೆ ಮಾಡುವುದು ಒಳ್ಳೆಯದು. ಒಂದು ವೇಳೆ ನೀವು ಶಾಂಪೂ ಬಳಸಿ ಸ್ನಾನ ಮಾಡಿದರೆ ಆದಷ್ಟು ಬಿಸಿಲಿನಲ್ಲಿ ತಲೆಯನ್ನು ಚೆನ್ನಾಗಿ ಒಣಗಿಸಿಕೊಳ್ಳುವುದು ಉತ್ತಮ. ಏಕೆಂದರೆ ಈ ರೀತಿ ಮಾಡುವುದರಿಂದ ಬಿಳಿ ಕೂದಲು ಆಗುವುದು ತಪ್ಪುತ್ತದೆ. ತಲೆಯನ್ನು ಒಣಗಿಸದೆ ಹಾಗೇ ಇದ್ದರೆ ಬಿಳಿ ಕೂದಲಿನ ಸಮಸ್ಯೆ ಉಲ್ಬಣವಾಗುತ್ತದೆ. ಆದ ಕಾರಣ ಈ ದಿನ ನಾನು ನಿಮಗೆ ಮನೆಯಲ್ಲಿಯೇ ಹೂವಿನ ಎಲೆಗಳನ್ನು ಒಣಗಿಸಿ ಅದರಿಂದ ಶಾಂಪೂ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 250 ಗ್ರಾಂ ಕಡಲೆಬೇಳೆ, 50 ಗ್ರಾಂ ಮೆಂತ್ಯ, 1 kg ಶೀಗೆಕಾಯಿ, 250 ಗ್ರಾಂ ಹೆಸರುಬೇಳೆ, 5 ನಿಂಬೆಹಣ್ಣಿನ ಸಿಪ್ಪೆಗಳು 1 ಹಿಡಿ, 1 ಹಿಡಿ ಒಣಗಿರುವ ದಾಸವಾಳದ ಎಲೆಗಳು. ಎಲ್ಲವನ್ನು ಬೇರೆ ಬೇರೆಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ಪ್ರಿಸರ್ವ್ ಮಾಡಿಕೊಳ್ಳಿ. ನೀವು ಸ್ನಾನ ಮಾಡುವಾಗ 1 ಚಮಚ ಮಿಶ್ರಣವನ್ನು ತೆಗೆದುಕೊಂಡು ನೀರಿನಲ್ಲಿ ಕಲಸಿ ಉಪಯೋಗಿಸುವುದು ಒಳ್ಳೆಯದು. ಇದರಿಂದ ಬಿಳಿ ಕೂದಲು ಆಗುವುದಿಲ್ಲ ಮತ್ತು ಕೂದಲು ಉದುರುವುದು ಸಹ ಕಡಿಮೆಯಾಗುತ್ತದೆ. ಮನೆಯಲ್ಲಿಯೇ ಹರ್ಬಲ್ ಸೋಪನ್ನು ತಯಾರಿಸುವುದು ಹೇಗೆ? ಹರ್ಬಲ್ ಸೋಪನ್ನು ತಯಾರಿಸಲು ಬೇಕಾಗುವ ಸಾಮಗ್ರಿಗಳು: 1 ಕಡಲೆಬೇಳೆ 1 kg, 2 ಹೆಸರುಬೇಳೆ 250 ಗ್ರಾಂ, 3 ಮೆಂತ್ಯ 50 ಗ್ರಾಂ. ಎಲ್ಲವನ್ನು ಚೆನ್ನಾಗಿ ಪುಡಿ ಮಾಡಿ. 4 ಅರಿಶಿಣ 25 ಗ್ರಾಂ, 5 ನಿಂಬೆಹಣ್ಣಿನ ಸಿಪ್ಪೆ ಒಣಗಿರುವುದು 25 ಗ್ರಾಂ. ಎಲ್ಲವನ್ನು ಸೇರಿಸಿ ಚೆನ್ನಾಗಿ ಪುಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಶೇಖರಿಸಿಕೊಳ್ಳಿ. ಬೇಕಾದಾಗ 1 ಚಮಚ ನೀರಿನಲ್ಲಿ ಕಲಸಿ ಪೇಸ್ಟ್ ಮಾಡಿಕೊಂಡು ನಂತರ ಉಪಯೋಗಿಸಿ. ಈ ಮಿಶ್ರಣವನ್ನು ದಿನನಿತ್ಯ ಉಪಯೋಗಿಸುವುದರಿಂದ ಮುಖದ ಮೇಲಿನ ಕಲೆಗಳು ಮತ್ತು ಬೇಡವಾದ ಕೂದಲು ಮುಖದಲ್ಲಿ ಕ್ರಮೇಣ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.